ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಬ್ಯಾಂಡಿ ಪ್ಲಸ್ ಟ್ಯಾಬ್ಲೆಟ್ ಬಗ್ಗೆ. ಬ್ಯಾಂಡಿ ಪ್ಲಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಮತ್ತು ಇದ್ರೊಳಗೆ ಕಂಪೋಸಿಷನ್ ಇದ್ರದ್ದು ಘಟಕ ದ್ರವ್ಯ ಏನಿರ್ತೈತಿ, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ತೊಗೊಳ್ಳಿಕ್ಕೆ ಹೇಳ್ತಾರೆ, ಮತ್ತು ಇದನ್ನು ಹೆಂಗೆ ತೊಗೋಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಬ್ಯಾಂಡಿ ಪ್ಲಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟು. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೇನಾದರೂ ಪ್ಯಾರಾಸೈಟಿಕ್ ವಾರ್ಮ್ ಇನ್ಫೆಕ್ಷನ್ಸ್ ಆಗೈತಂದ್ರೆ, ನಿಮ್ಮ ಹೊಟ್ಟೆಗಾಗಿರ್ಬೋದು, ನಿಮ್ಮ ಕರಳದಾಗಿರ್ಬೋದು ಜಂತಾಗ್ಯವಂದ್ರೆ ಆ ಜಂತನ್ನು ಸಾಯಿ ಹೊಡಿಲಿಕ್ಕೆ ಇದು ಉಪಯೋಗ ಮಾಡ್ಲಾಗ್ತೈತೆ ರೀ ಈ ಟ್ಯಾಬ್ಲೆಟು. ಇಲ್ಲ ನಿಮ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದೆ, ಅದಕ್ಕೆ ಕಾರಣ ಏನಪ್ಪ ಅಂದ್ರೆ ರೌಂಡ್ ವಾರ್ಮ್, ಹುಕ್ ವಾರ್ಮ್, ಥ್ರೆಡ್ ವಾರ್ಮ್, ವಿಪ್ ವಾರ್ಮ್, ಪಿಂಗ್ ವಾರ್ಮ್, ಫ್ಲೂವಿಕ್ಸ್ ಮತ್ತು ಬೇರೆ ಪ್ಯಾರಾಸೈಟ್ ಸಂಬಂಧ ಆಗೈತಂದ್ರೆ ಆವಾಗ ಕೂಡ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಶರೀರ ಒಳಗಡೆ ರಕ್ತದ ಅಂಶ ಕಡಿಮೆ ಆಗೈತಿ, ಆವಾಗ ಕೂಡ ಡಾಕ್ಟ್ರು ಒಂದು ಟ್ಯಾಬ್ಲೆಟ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ಯಾರಿಗೆ ಹೊಟ್ಟೆ ಹಸಿತಿರಂಗಿಲ್ಲ ಆವಾಗ ಕೂಡ ಡಾಕ್ಟ್ರ್ ಈ ಟ್ಯಾಬ್ಲೆಟ್ ಒಂದು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಮಕ್ಕಳಿಗೆ ಇಲ್ಲ ನಿಮಗೇನಾದರೂ ತ್ವಚಾ ಸಂಬಂಧಿತ ಪ್ರಾಬ್ಲಮ್ ಆಗೈತೆ ಅಂದ್ರೆ ಆವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಯಾವಪ್ಪ ಅಂದ್ರೆ ನಿಮ್ಗೆ ಸ್ಕ್ಯಾಬಿಸ್ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ತಲೆಯಾಗಿ ಏನಾರ ಆಗ್ಯಾವ ಅಂದ್ರೆ ಆವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದು ಟ್ಯಾಬ್ಲೆಟದ್ದು ಕಂಟೆಂಟ್ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನೋಡ್ರಿ, ಪ್ರತಿಯೊಂದು ಟ್ಯಾಬ್ಲೆಟ್ ಏನಿದೆ ಬ್ಯಾಂಡಿ ಪ್ಲಸ್ ಟ್ಯಾಬ್ಲೆಟ್, ಅದ್ರ ಒಳಗಡೆ ಐವರ್ಮೆಕ್ಟಿನ್ 6 mg ಮತ್ತು ಆಲ್ಬೆಂಡಾಜೋಲ್ 400 mg ಪ್ರಮಾಣದಾಗ ಇರ್ತೈತಿ. ಸೊ ಇದು ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆ್ಯಂಟಿ ಹೆಲ್ಮೆಂಥಿಕ್ ಕ್ಲಾಸ್ ಆಫ್ ಮೆಡಿಸಿನ್ ಅಂತ ಕರೀತಾರೆ. ಯಾವ ರೀತಿ ಇದು ಕೆಲಸ ಮಾಡುತ್ತೆ, ಸೊ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಇದು ಏನು ಮಾಡ್ತೈತಪ್ಪ ಅಂದ್ರೆ ವಾರ್ಮ್ ಏನಿರ್ತೈತೆ ನೋಡ್ರಿ, ಅದನ್ನ ಮಾಂಸಪೇಶಿ ಮತ್ತು ನರ್ವ್ ಸೆಲ್ಸನ್ನ ಇದು ಗಟ್ಟಿಯಾಗಿ ಬೈಂಡ್ ಮಾಡಿಬಿಡ್ತೈತಿ. ಅದ್ರ ಸಂಬಂಧ ಅದು ಪ್ಯಾರಲೈಸ್ ಆಗಿ ಸತ್ತು ಹೋಗ್ತೈತ್ರಿ. ಇದು ಏನು ಮಾಡ್ತೈತಪ್ಪ ಅಂದ್ರೆ ವಾರ್ಮ್ಸ್ ಏನಿರ್ತೈತಿ ಅದ್ರ ಶುಗರ್ ಅಬ್ಸರ್ವ್ ಏನ್ ಮಾಡ್ತಿರ್ತೈತಿ, ಅದನ್ನ ಇದು ಶುಗರ್ ಅಬ್ಸರ್ವ್ ಮಾಡಕ್ ಕೊಡಂಗಿಲ್ಲ. ಅದ್ರ ಸಂಬಂಧ ವಾರ್ಮ್ಸ್ ಏನಾಗ್ತಾವ, ಅದ್ರ ಎನರ್ಜಿ ಲೂಸ್ ಆಗ್ತೈತಿ ಮತ್ತು ಅವು ಸತ್ತು ಹೋಗ್ತಾವ. ನಿಮ್ಗೆ ಲಕ್ಷಣ ಏನಿರ್ತಾವ ಅವು ಗುಣ ಆಗಿಬಿಡ್ತಾವ್ರಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರದಾರ, ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು. ನೋಡ್ರಿ, ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ ಒಂದು ಟ್ಯಾಬ್ಲೆಟ್ ಯಾವಾಗ ಅವಶ್ಯಕತೆ ಇರ್ತೈತಿ ಅವಾಗ ಉಪಯೋಗ ಮಾಡಕ್ಕೆ ಹೇಳ್ತಾರೆ, ಅಂದ್ರೆ ಆಸ್ ಪರ್ ನೀಡ್ 1 ಟ್ಯಾಬ್ಲೆಟು. ಎರಡನೇ ಕಂಡೀಷನ್ ಇದ್ರಾಗ ಏನು ಡಾಕ್ಟರ್ ನಿಮ್ಗೆ 1 ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಮತ್ತು 14ನೇ ದಿನ ಇನ್ನೊಂದು ಟ್ಯಾಬ್ಲೆಟ್ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ, 21ನೇ ದಿನ ಮತ್ತೊಂದು ಟ್ಯಾಬ್ಲೆಟ್ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಯಾಕಂದ್ರೆ ಅದು ಮತ್ತೆ ಹೊಳೆ ನಿಮ್ಗೆ ಇನ್ಫೆಕ್ಷನ್ ಆಗಬಾರ್ದು ಮತ್ತು ಹೊಟ್ಟೆ ಚಂದಾಗ ಕರಳು ಚಂದಾಗ ಕ್ಲೀನ್ ಆಗಿಬಿಡ್ಬೇಕು, ಯಾವುದೇ ರೀತಿ ವಾಮ್ಸ್ ಉಳ್ಕೋಬಾರ್ದು ಅಂತ ಈ ರೀತಿ ಮಾಡ್ತಾರೆ. ಮೂರನೇ ಕಂಡೀಷನ್ ಯಾವ ರೀತಿ ತೊಗೋಬೋದು ಅಂದ್ರೆ ಟ್ಯಾಬ್ಲೆಟ್ ನೋಡ್ರಿ, 1ನೇ ದಿನ ಕೊಟ್ಟಿರ್ತಾರೆ, ಮತ್ತು ಇದನ್ನ 2ನೇ ದಿನ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರ, ಮತ್ತು 16ನೇ ದಿನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರ, 17ನೇ ದಿನ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೇಳ್ತಾರ್ರಿ. ಸೊ ಈ ರೀತಿ ರಿಪೀಟ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ ಇನ್ಫೆಕ್ಷನ್ ಆಗಬಾರ್ದು ಮತ್ತು ಕಂಪ್ಲೀಟ್ ವಾರ್ಮ್ ಕ್ಲೆನ್ಸ್ ಆಗ್ಬೇಕ್ರಿ. ಅದ್ರ ಸಂಬಂಧ ಈ ರೀತಿ ಮಾಡ್ಲಿಕ್ಕೆ ಹೇಳ್ತಾರ. ಮತ್ತು 2 ವರ್ಷಲಿಂದ 19 ವರ್ಷ ಯಾರ್ದು ವಯಸ್ಸೈತಿ ಅವ್ರಿಗೆ ನೋಡ್ರಿ, ಪ್ರತಿ 6 ತಿಂಗಳಿಗೊಮ್ಮೆ ಈ ಟ್ಯಾಬ್ಲೆಟ್ ರಿಪೀಟ್ ಮಾಡ್ಲಿಕ್ಕೆ ಹೇಳಿರ್ತಾರೆ ಡಾಕ್ಟ್ರು. ಈಗ ಈ ಟ್ಯಾಬ್ಲೆಟ್ ಯಾವ ರೀತಿ ನೀವು ತಗೋಬಹುದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಒಂದು ಟ್ಯಾಬ್ಲೆಟ್ ಏನಿದೆ ನಿಮ್ಮ ಬಾಯಾಗ ಇಟ್ಕೋರಿ, ಹಾಳು ಹೊಟ್ಟಿಲೆ ಇಟ್ಕೋರಿ, ಮತ್ತು ಬಾಯಾಗ ಅದನ್ನ ಚಂದಾಗ ಚೀವ್ ಮಾಡಿ ನುಂಗಿ ಬಿಡ್ರಿ. ಸೊ ಈ ರೀತಿ ಇದನ್ನ ತೊಗೋಬೋದು. 1 ಟ್ಯಾಬ್ಲೆಟ್ 1 ದಿನಕ್ಕೆ ತೊಗೋಬೇಕಾಗ್ತಾ ಇರ್ತೈತಿ. 2ನೇ ರೀತಿ ಯಾವ ರೀತಿ ಇದನ್ನ ತೊಗೋಬೇಕಪ್ಪ ಅಂದ್ರೆ, 1 ಟ್ಯಾಬ್ಲೆಟ್ ಏನಿದೆ ಬಾಯಾಗ ಇಟ್ಕೋರಿ, ಬಾಯಿ ಒಳಗೆ ನೀರು ಹಾಕೋರಿ, ನೀರಲ್ಲೇ ನುಂಗಿ ಬಿಡ್ರಿ. ಈ ರೀತಿ ಕೂಡ ತೊಗೋಬೋದು. ಇದನ್ನ ಹಾಳು ಹೊಟ್ಟಿಲೇನು ತೊಗೋಬೋದು, ಊಟ ಆದ ನಂತರ ಕೂಡ ತೊಗೋಬೋದು, ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದು. ಈ ಟ್ಯಾಬ್ಲೆಟ್ಲಿ ಏನೇನು ಸೈಡ್ ಎಫೆಕ್ಟ್ ಆಗ್ತವೆ ನೋಡ್ರಿ, ಭಾಳಷ್ಟು ಜನರಿಗೆ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ವಾಂತಿ ಬಂದಂಗೆ ಆಗೋದು, ವಾಂತಿ ಮಾಡ್ಕೊಳೋದು, ಬೇದಿ ಹತ್ತೋದು, ಹೊಟ್ಟೆ ಹಸಿಲಾರ್ದಂಗೆ ಇರೋದು, ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗೋದು, ಕೆರೆತ ಆಗೋದು, ತಲೆ ಸುತ್ತು ಬರೋದು, ಮತ್ತು ಲಿಂಫ್ ನೋಟ್ಸ್ ಏನಿರ್ತಾವೆ ಕೈಯಾಗ ಕಾಲ ಗಂಟಾಗ್ಯಾವ ಅಂತ ಇರ್ತಾರಲ್ರಿ, ಅವು ಹಂಗಾಗಿ ಲಿಂಫ್ ನೋಟ್ಸ್ ಬಾತ್ ಬಿಡ್ತಾವೆ. ಯಾರು ಇದನ್ನ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗ್ಬಿಡ್ದು, ಇದ್ರೊಳಗೆ ಏನು ಕಂಪೋನೆಂಟ್ ಇದ್ರನ್ನ ಹೇಳೀನಿ ನಿಮ್ಗೆ, ಐವರ್ಮೆಕ್ಟಿನ್ ಮತ್ತು ಆಲ್ಬೆಂಡಾಜೋಲ್. ಅದ್ರಲ್ಲಿ ಮೊದಲು ನಿಮ್ಗೆ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಹೇಳಿ, ಮತ್ತು ಗರ್ಭವತಿ ಮಹಿಳೆಯರು ಕೂಡ ಡಾಕ್ಟರ್ ಸಲಹೆ ಇರಲಾರ್ದೆ ತೊಗೋಬಾರ್ದ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 34 ರೂಪಾಯಿದಾಗ ನಿಮ್ಗೆ 1 ಟ್ಯಾಬ್ಲೆಟ್ ಸಿಗ್ತೈತ್ರಿ. ಇದು ಬ್ಯಾಂಡಿ ಪ್ಲಸ್ ಟ್ಯಾಬ್ಲೆಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ.
ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಅದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೂ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.